ಏಯ್ ಲೈ ಮಧುಗೌಡ, ಯಾಕ್ಲಾ ಸುಮ್ಕೆ ನಿಂತ್ಕೊಂಡ್ಬಿಟ್ಟೆ? ಏನಾದರೂ ಮಾತಾಡ್ಲಾ? ಈಗ ಹೇಳ, ಈಗಲೂ ನೀನು ಈ ಕೇಸ್ ಬರುವಾಗ ನಿಂತ್ಕತಿಯಲ್ಲ, ಈ ಕೇಸ್ ಬರುವಾಗ ನಿಂತ್ಕೊಂಡು ನೀನು ನಿನ್ನ ತಮ್ಮನ ಜೈಲಿಗೆ ಕಳಿಸ್ತೇನಲ್ಲ? ಎಲ್ಲ ಗೊತ್ತಿದ್ರು ಭಾವನನ್ನ ಸೊಸೆ ಅಂತ ಯಾಕೆ ಒಪ್ಕೊಂಡ್ರಿ ಅಪ್ಪಯ್ಯ? ಒಪ್ಕೊಳ್ದೆ ಇರೋದಕ್ಕೆ ಬೇರೆ ಯಾರಿಗೆ ಏನಿತ್ತಲ್ಲಿ? ಈ ನನ್ನ ಮಗ ನನಗೆ ಹೇಳ್ದೆ ಕೇಳ್ದೆ ಪ್ರೀತಿ ಮಾಡಿಬಿಟ್ಟು ಯಾರಿಗೂ ಹೇಳ್ದಂಗೆ ತಾಲಿ ಕಟ್ಕೊಂಡು ಬಂದ್ಬಿಟ್ನಲ್ಲ, ಅದನ್ನು ನಾನು ಏನೆಲ್ಲ ಮಾಡೋಕ್ಕಾಯ್ತದೆ? ಅದೆಲ್ಲ ನಿನಗೆ ಗೊತ್ತಿಲ್ವಲ್ಲ? ಅವಳು ಅಂದರೆ ಪ್ರಾಣ ಬಿಡ್ತಾನೆ ಅವನು. ಅವಳಿಗೋಸ್ಕರ ಮನೆ ಬಿಟ್ಟು ಹೋಗೋಕ್ಕೂ ರೆಡಿ ಆಗವನೇ. ಅವನ್ನ ನಾನು ಕಂಟ್ರೋಲಲ್ಲಿ ಇಟ್ಕೋಬೇಕು ಅಂದರೆ ಇದನ್ನು ಮಾಡಿದ್ರೆ ಬೇರೆ ವಿಧಿ ಇರಲಿಲ್ಲಕ್ಕಲ್ಲ. ಏನೋ ಹೇಳ್ತಾರಲ್ಲ, ನಾವು ಮಾಡಿರೋ ಕರ್ಮ ನಮ್ಮನ್ನು ಬಿಡೋಕ್ಕಿಲ್ಲ ಅನ್ನಂಗೆ, ಅದೇ ಹುಡುಗಿನ ನಮ್ಮನೆ ಸೊಸೆ ಹಾಕಳ್ತಾವನೆ ಆ ದೇವರು. ಆ ಆಕ್ಸಿಡೆಂಟಿಂದ ನಿಂತೋಗಿರ್ ಮದುವೆನ ಆ ವಿಧಿನ ಇವ್ನ ಮುಖಾಂತರ ಸರಿ ಮಾಡ್ಬಿಟ್ಟಕ್ಕಲ್ಲ. ಆಕ್ಸಿಡೆಂಟ್ ಮಾಡಿದ್ದು ಅಂತ ಭಾವನಿಗೆ ಗೊತ್ತಾದ್ರೆ ಏನು ಮಾಡೋದಪ್ಪಯ್ಯ? ಅದಕ್ಕೆ ಅಲ್ಲವಲ್ಲ ನಾನು ಈಟೊಂದು ಉದಾರ್ತಾ ಇರೋದು. ನೈ, ಅವಳಿಗೇನಾದರೂ ಈ ವಿಷಯ ಗೊತ್ತಾದರೆ ಇಬ್ಬರು ಹೆಂಗ್ಲ ಒಂದಾಗಿರ್ತಾರೆ. ಮೊದಲೇ ಹೇಳ್ದೆ ಕೇಳ್ದೆ ತಾಲಿ ಕಟ್ಟವನೆ ಅಂತ ಅವ್ನು ನೋಡಿದ್ರೆ ಕೋಪ ಮಾಡ್ಕೊಂಡಿರ್ತಾಳೆ. ಮನೆಯವ್ರಿಗೋಸ್ಕರ ಭೂತ ಇರ್ತಾರೆ ಎಲ್ಲ ಸಹಿಸ್ಕೊಂಡವಳೆ. ಈ ವಿಷಯ ಗೊತ್ತಾದರೆ ಖಂಡಿತ ಪ್ರಳಯ ಆಗೋಯ್ತತ್ಕಲ್ಲ. ಅದಕ್ಕೆ ಈ ವಿಷಯನ ಇಲ್ಲಿಗೆ ಬಿಟ್ಬಿಡು. ಸುಮ್ಮನೆ ಈ ವಿಷಯನ ಕೆದಕಿ ಒಣಗೋಗಿರೋ ಗಾಯನ ಮತ್ತೆ ಸಿಗ್ರಂಗೆ ಮಾಡಬೇಡ. ಹಂಗೂ ನನ್ನ ಮಾತು ಮೀರಿ ನೀನು ಇದನ್ನೆಲ್ಲ ಮುಂದುವರ್ಸ್ಕೊಂಡು ಹೋಗ್ತೀನಿ ಅನ್ನಂಗಿದ್ರೆ ನೀನೇ ನಿನ್ನ ತಮ್ಮನ ಜೀವನಕ್ಕೆ ಉರುಳಾಯ್ತು ಆಟೆಯ. ಮುಂದೆ ಏನು ಮಾಡೋದಪ್ಪಯ್ಯ? ಬೇರೆ ರೀತಿಯಿಂದ ಅವಳಿಗೆ ವಿಷಯ ಗೊತ್ತಾದ್ರೆ ಅವಳು ಹೆಂಗೆ ಸಮಾಧಾನ ಮಾಡಿರಿ? ಅದನ್ನೆಲ್ಲ ನಾನು ನೋಡ್ಕೊತೀನಿ. ನೀನು ತೆಪ್ಪಗಿರ್ಲಲ್ಲ. ಆ SP ಹತ್ರನೂ ನಾನು ಮಾತಾಡಿದ್ದೀನಿ ಕಲ್ಲ. ಅವ್ನು ಸುಮ್ಮನೆ ಇನ್ವೆಸ್ಟಿಗೇಷನ್ ಮಾಡಿದ್ದೀನಿ ಅಂತ ಹೇಳ್ತಾ ಇರ್ತಾನೆ. ನೀನು ಈ ವಿಷಯನ ಯಾರಿಗೂ ಹೇಳ್ದೆ ತೆಪ್ಪಗಿದ್ಬಿಡಪ್ಪ ಸಾಕು. ಸರಿ ಅಪ್ಪಯ್ಯ. ಮರುಗೋಡ, ಆಮೇಲೆ ಇನ್ನೊಂದು ಮುಖ್ಯವಾದ ವಿಷಯ ಕಲ್ಲ, ಈ ವಿಷಯನ ನೀನು ಹೆಚ್ಚಿಗೆ ತಲೆಗೆ ಹಾಕೊಳಕ್ಕೆ ಹೋಗ್ಬೇಡಕ್ಕಲ್ಲ. ಆಮೇಲೆ ಈ ವಿಷಯನ ನಿನ್ನ ಹೆಂಡ್ರಿಗೆ, ನಿಮ್ಮ ಮಗುಂಗೆ, ನಿಮ್ಮ ಅಜ್ಜಿಗೆ ಹೇಳ್ಬೇಡಕ್ಕಲ್ಲ. ಎಲ್ಲ ಗೊತ್ತಿರೋ ನಾನೇ ಸುಮ್ಕೆ ಇದ್ದೀನಿ. ಇಲ್ದೇ ಇರೋದನ್ನೆಲ್ಲ ಯೋಚನೆ ಮಾಡಿ ನೀನು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ. ಇಲ್ದೇ ಇರೋ ಅನಾಹುತ ಮಾಡ್ಕೊಳಕ್ಕೆ ಹೋಗ್ಬೇಡ ನೀನು. ಹುಡುಗಂಗೆ ಈ ವಿಷಯ ಗೊತ್ತೇನಪ್ಪಯ್ಯ? ಇಷ್ಟು ದಿವಸ ಗೊತ್ತಿರಲಿಲ್ಲ ಕಲ. ಅವನು ನಿನ್ನಂಗೆ ನ್ಯಾಯ ನೀತಿ ಅಂತ ಓಡಾಡ್ತಿದ್ನಲ್ಲ, ಅದಕ್ಕೆ ಎಲ್ಲ ನಾನೇ ಹೇಳ್ಬೇಕಾಯ್ತು. ನೋಡು, ಹೇಳಿದ್ಮ್ಯಾಕೆ ತೆಪ್ಪಗವನೇ. ಇಲ್ಲ ಅಂದ್ರೆ ಇಷ್ಟೊತ್ತಿಗೆ ರಾಮಾಯಣ ಮಾಡ್ಬಿಡ್ತಿದ್ದ. ಪಾಪ ಸಿದ್ದು ಹುಡುಗಿನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದ ಕಣಪ್ಪಯ್ಯ. ಈಗ ತಾನೇ ಅವರಿಬ್ರು ಮಧ್ಯೆ ಒಳ್ಳೆ ಸಂಬಂಧ ಏರ್ಪಡ್ತಾ ಇದೆ. ಇಂಥ ಟೈಮಲ್ಲಿ ಇದೊಂದು ಬೇರೆ ಬಂದು ಕೂತದೆ. ದೇವ್ರೇ, ನೋಡು, ನೀನು ಸುಮ್ಮನೆ ಏನೇನೋ ಯೋಚನೆ ಮಾಡಿ ನೀನು ಟೆನ್ಷನ್ ಮಾಡ್ಕೊಳ್ಳೋದಲ್ಲದೆ ನನಗೂ ಟೆನ್ಷನ್ ಮಾಡಬೇಡಕ್ಕಲ್ಲ. ಸುಮ್ಕೆ ನೀನು ನಾನು ಹೇಳ್ದಂಗೆ ಇದ್ಬಿಡ್ಲಾ, ಎಲ್ಲ ನಾನು ನೋಡ್ಕೊತೀನಿ ಕಲ.